ಏನಾಯಿತು ಅಂದರೆ ಪ್ರೀತಮ್ ಗೌಡ ಬರ್ತಾರೆ. ಪ್ರೀತಮ್ ಗೌಡ ಬಂದಾಗ ಜೈ ಪ್ರೀತಮ್ ಗೌಡ ಕಿ ಜೈ, ಪ್ರೀತಮ್ ಗೌಡ ಕಿ ಜೈ. ಆ ಕಡೆಯಿಂದ ಕುಮಾರಸ್ವಾಮಿ ಬರ್ತಾರೆ. ಅದೊಂಥರ ಮುಜುಗರಕ್ಕೆ ಈಡಾಗುತ್ತೆ. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಇದ್ದಾಗಲೇ ಈ ಗಲಾಟೆ ಆಗುತ್ತೆ. ಅದರ ಅಪ್ಡೇಟ್ಸ್ ಬಂದರೆ ಕೊಡ್ತೀನಿ. ಈ ನಡುವೆ ಮುಡಾ ಕೇಸಲ್ಲಿ ಏನಾಯಿತು, ಸಿ ಎಮ್ ಅರೆಸ್ಟ್ ಆದ್ರ, ಸಿ ಎಮ್ ರಾಜೀನಾಮೆ ಕೊಟ್ರ, ಈ ಪ್ರಶ್ನೆಗಳೆಲ್ಲ ನೀವು ಕೇಳ್ತಾ ಇರ್ಬೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅಲ್ಲಿ ದೆಹಲಿಯಲ್ಲಿ ಏನಾಗ್ತಾ ಇದೆ, ದೆಹಲಿಯಲ್ಲಿ ಸದನ ನಡೀತಾ ಇದೆ, ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಶುಕ್ರವಾರ ತನಕ ಪಾರ್ಲಿಮೆಂಟ್ ಸೆಷನ್ ಇದೆ. ಒಂದು ವೇಳೆ ಈ ಟೈಮಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನಾಗುತ್ತೆ ಹೇಳಿ, ಡೆಲ್ಲಿಯಲ್ಲಿ ಫುಲ್ ಇಂಡಿ ಮೈತ್ರಿಕೂಟ ಗಲಾಟೆ ಮಾಡುತ್ತೆ. ಹಾಗಾಗಿ ಸದನ ಮುಗಿಯೋ ತನಕ ಸುಮ್ಮನಿದ್ದು ಸೋಮವಾರ ಕೊಡ್ತಾರಂತೆ. ಮುಡಾ ಕೇಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಏನು ಕೇಸಿದೆ, ಪ್ರಾಸಿಕ್ಯೂಷನ್ಗೆ ನೀಡ್ತಾರೆ ಅನ್ನೋ ಟಾಕ್ ವಾರದಿಂದ ಹರಿದಾಡ್ತಾ ಇದೆ. ಇದರ ಸುತ್ತ ಹತ್ತಾರು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಆದರೆ ರಾಜ್ಯಪಾಲರು ಮಾತ್ರ ಸ್ವಲ್ಪ ಜಾಣ ನಡೆ ಅನುಸರಿಸ್ತಾ ಇದ್ದಾರೆ. ಸೋಮವಾರ ತನಕ ಕೊಡೋದಿಲ್ಲ, ಯಾವಾಗ ಪಾರ್ಲಿಮೆಂಟ್ ಸೆಷನ್ ಮುಗಿದೋಗುತ್ತೆ ಆವಾಗ ಕೊಡ್ತಾರಂತೆ. ಹಾಗಾಗಿ ಸೋಮವಾರ ತನಕ ಸಿ ಎಂ ಸೇಫ್. ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯರಿಗೆ ಪ್ರಾಸಿಕ್ಯೂಷನ್ ಅಪಾಯ ಫಿಕ್ಸ್. ಕಾದು ನೋಡುವ ತಂತ್ರ ಅನುಸರಿಸುತ್ತಿರುವ ಗೆಹ್ಲೋಟ್. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಪೆಟ್ಟು ಕೊಡೋಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ರಾಜ್ಯಪಾಲರ ವೇಟ್ ಅಂಡ್ ವಾಚ್ ತಂತ್ರ ಈ ಕುತೂಹಲಕ್ಕೆ ಪುಷ್ಟಿ ನೀಡ್ತಾ ಇದೆ. ಎಷ್ಟು ದಿನ ದೆಹಲಿಯಲ್ಲಿದ್ದ ರಾಜ್ಯಪಾಲರು ಈಗ ಬೆಂಗಳೂರಿನಲ್ಲಿ ಇದ್ರೂ ಯಾವುದೇ ನಿರ್ಧಾರ ಪ್ರಕಟಿಸ್ತಾ ಇಲ್ಲ. ಪ್ರಾಸಿಕ್ಯೂಷನ್ಗೆ ನೀಡ್ತಾರೋ, ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ತಾರಾ ಅಥವಾ SITಗೆ ವಹಿಸ್ತಾರಾ, ಇಲ್ಲ CBIಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿ ಉಳಿದಿದೆ. ಕಾನೂನು ತಜ್ಞರ ಜೊತೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನಿರಂತರ ಸಭೆ ನಡೆಸ್ತಾ ಇದ್ದಾರೆ. ಆದಾಗ್ಯೂ ಇನ್ನು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕೊನೆಯದಾಗಿ ಮುಂದಿನ ವಾರದಲ್ಲಿ ನಿರ್ಧಾರ ಮಾಡಬಹುದು ಅನ್ನುವ ಮಾತು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಲು ಹಿಂದೇಟು. ರಾಜ್ಯಪಾಲ ಗೆಹ್ಲೋಟ್ರಿಂದ ಕಾದು ನೋಡುವ ತಂತ್ರ. ಆಗಸ್ಟ್ 12ರ ನಂತರ ಪ್ರಾಸಿಕ್ಯೂಷನ್ ಬಗ್ಗೆ ಮುಹೂರ್ತ. ದೆಹಲಿ ಮಟ್ಟದಲ್ಲಿ ಮುಖಭಂಗ ತಪ್ಪಿಸಲು ಜಾಣ ನಡೆ. ಸಂಸತ್ ಅಧಿವೇಶನ ಮುಗಿಯುವವರೆಗೂ ಇಲ್ಲ ನಿರ್ಧಾರ. ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ರಾಜ್ಯಪಾಲರ ಬಗ್ಗೆ ಶಂಕೆ. ಒಂದು ಕಡೆ ಸಂಸತ್ನಲ್ಲೂ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಧ್ವನಿ. ಕಾಂಗ್ರೆಸ್ ಗಲಾಟೆಯಲ್ಲೇ ಸಂಸತ್ ಕಲಾಪ ಬಲಿ ಸಾಧ್ಯತೆ. ರಾಜ್ಯದಲ್ಲಿ ಮೈತ್ರಿ ನಾಯಕರ ಪಾದಯಾತ್ರೆಗೆ ಮಣಿದ ಆರೋಪ. ಸದ್ಯ ಮೈಸೂರು ಚೆಲ್ಲು ನಡೆಸುತ್ತಿರುವ ಬಿಜೆಪಿ ಜೆಡಿಎಸ್. ಈ ಎಲ್ಲ ಸಂಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಕಾದು ನೋಡುವ ತಂತ್ರ. ಆಗಸ್ಟ್ 12ರ ಬಳಿಕ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ. BSYಗೆ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಇನ್ನು ಸುಳ್ಳುಗಳನ್ನು ಎದುರಿಸುವ ಧೈರ್ಯ ಮೊದಲಿನಿಂದಲೂ ನನಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟರು. ಮೈಸೂರಲ್ಲಿ ನಾಡಿದ್ದು ಬಿಜೆಪಿಗರ ಅಕ್ರಮವನ್ನ ಬಿಚ್ಚಿಡ್ತೀನಿ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ ನಮಗೆ. ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕದು, ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ. ಸರ್, ಅವ್ರ ಮೇಲೆ ತನಿಖೆಗಳು ಯಾವ ಹಂತದಲ್ಲಿ ಬಂದಿರುತ್ತೆ? ಬಿಜೆಪಿ ಎಲ್ಲ ಹೇಳ್ತೀನಿ ನಾಳೆ. ಸಿದ್ದರಾಮಯ್ಯ ಕುಟುಂಬದಿಂದ ಸರ್ಕಾರ ಭೂಮಿ ಕಬಳಿಕೆ. ಸಿದ್ದರಾಮಯ್ಯ 2ನೇ ಬಾರಿ ಸಿಎಂ ಆಗಿದ್ದಕ್ಕೆ ನಮಗೆ ಅಸೂಯೆ ಇಲ್ಲ. ಅವರ ಕುಟುಂಬದಿಂದ ಸರ್ಕಾರದ ಭೂಮಿಯನ್ನೇ ಕಬಳಿಕೆ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದರು. ದಳಪತಿ ಮತ್ತೊಂದು ಬಾಂಬ್. ಅವರ ಕುಟುಂಬಗಳಲ್ಲಿ ನಡೆದಿದೆ. ಭೂಮಿ ಬಂದು ಸರ್ಕಾರದ ಭೂಮಿ. ಅದು ಸಿದ್ದರಾಮಯ್ಯನವರ ಬಾಂಬೈದ ಖರೀದಿ ಮಾಡಿದ ಭೂಮಿ ಅಂತ ಏನ್ ಹೇಳ್ತಾರೆ. ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಮೂಡಾದವರು ಅದನ್ನ ಈಗಾಗಲೇ ಭೂಸ್ವಾಧೀನ ಮಾಡಿ ಸೈಟ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಂಚಿದ್ದಾರೆ. ಅಂತ ಒಂದು ಭೂಮಿ ನಮ್ಮದು ಅಂತ ಹೇಳಿ ರಿಜಿಸ್ಟರ್ ಮಾಡಿ ಸರ್ಕಾರದ ಭೂಮಿನ ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ತಾವು ನಡೆಸಿರ್ತಕ್ಕಂಥ ಈ ಅಕ್ರಮದ ಬಗ್ಗೆ ನಮ್ಮ ತಕರಾರು, ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಒಬ್ಬ ಹಿಂದುಳಿದ ಜನಾಂಗದ ನಾಯಕರು ಅವರು 2 ಬಾರಿ ಮುಖ್ಯಮಂತ್ರಿ ಆದರು ಅಂತ ಹೇಳಿ ಅಸೂಯೆ ಪಟ್ಟು ಹೊಟ್ಟೆಯವರಿಂದ ಇದೆಲ್ಲ ನಡೀತಿದೆ ಅಂತ ಹೇಳ್ತಾರೆ. ನೀವು ಇನ್ನೂ 1 ವರ್ಷ ಆಗಿ ಮುಖ್ಯಮಂತ್ರಿ, ಇನ್ನೂ 1 ಬಾರಿ ಮುಖ್ಯಮಂತ್ರಿ ಆಗಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನೀವು ಮುಖ್ಯಮಂತ್ರಿ ಆಗಿರೋದು ಒಂದು ಸಮಾಜಕ್ಕಲ್ಲ, ಕೇವಲ ಹಿಂದುಳಿದ ಸಮಾಜಕ್ಕಲ್ಲ. ನೀವು ಮುಖ್ಯಮಂತ್ರಿ
ಈ ರಾಜ್ಯದ 6.5 ಕೋಟಿ ಜನತೆಗೆ ನೀವು ಮುಖ್ಯಮಂತ್ರಿ ಅನ್ನೋದನ್ನ ಮರಿಬಾರದು ಮುಖ್ಯಮಂತ್ರಿಗಳು. ಒಟ್ನಲ್ಲಿ ಮೂಡಾ ಕೇಸ್ನ ಆಳ ಅಗಲ ಎಷ್ಟಿದೆ, ಸಿಎಂ ವಿರುದ್ಧದ ಪ್ರಕರಣ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇನ್ನು 1 ವಾರ ಕಾಯಬೇಕಾ ಅನ್ನುವ ಅನುಮಾನ ಹುಟ್ಟಿಕೊಳ್ತಾ ಇದೆ. ಈ ಅನುಮಾನಕ್ಕೆ 10 ಹಲವು ಕಾರಣಗಳೂ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನಾಯಿತು ಅಂದರೆ ಪ್ರೀತಮ್ ಗೌಡ ಬರ್ತಾರೆ. ಪ್ರೀತಮ್ ಗೌಡ ಬಂದಾಗ ಜೈ ಪ್ರೀತಮ್ ಗೌಡ ಕಿ ಜೈ, ಪ್ರೀತಮ್ ಗೌಡ ಕಿ ಜೈ. ಆ ಕಡೆಯಿಂದ ಕುಮಾರಸ್ವಾಮಿ ಬರ್ತಾರೆ. ಅದೊಂಥರ ಮುಜುಗರಕ್ಕೆ ಈಡಾಗುತ್ತೆ. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಇದ್ದಾಗಲೇ ಈ ಗಲಾಟೆ ಆಗುತ್ತೆ. ಅದರ ಅಪ್ಡೇಟ್ಸ್ ಬಂದರೆ ಕೊಡ್ತೀನಿ. ಈ ನಡುವೆ ಮೂಡಾ ಕೇಸಲ್ಲಿ ಏನಾಯಿತು, ಸಿ ಎಂ ಅರೆಸ್ಟ್ ಆದ್ರ, ಸಿ ಎಂ ರಾಜೀನಾಮೆ ಕೊಟ್ರ, ಈ ಪ್ರಶ್ನೆಗಳೆಲ್ಲ ನೀವು ಕೇಳ್ತಾ ಇರ್ಬೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅಲ್ಲಿ ದೆಹಲಿಯಲ್ಲಿ ಏನಾಗ್ತಾ ಇದೆ, ದೆಹಲಿಯಲ್ಲಿ ಸದನ ನಡೀತಾ ಇದೆ, ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಶುಕ್ರವಾರ ತನಕ ಪಾರ್ಲಿಮೆಂಟ್ ಸೆಷನ್ ಇದೆ. ಒಂದು ವೇಳೆ ಈ ಟೈಮಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನಾಗುತ್ತೆ ಹೇಳಿ, ಡೆಲ್ಲಿಯಲ್ಲಿ ಫುಲ್ ಇಂಡಿ ಮೈತ್ರಿಕೂಟ ಗಲಾಟೆ ಮಾಡುತ್ತೆ. ಹಾಗಾಗಿ ಸದನ ಮುಗಿಯೋ ತನಕ ಸುಮ್ಮನಿದ್ದು ಸೋಮವಾರ ಕೊಡ್ತಾರಂತೆ. ಮೂಡಾ ಕೇಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಏನು ಕೇಸಿದೆ, ಪ್ರಾಸಿಕ್ಯೂಷನ್ಗೆ ನೀಡ್ತಾರೆ ಅನ್ನೋ ಟಾಕ್ ವಾರದಿಂದ ಹರಿದಾಡ್ತಾ ಇದೆ. ಇದರ ಸುತ್ತ 10 ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಆದರೆ ರಾಜ್ಯಪಾಲರು ಮಾತ್ರ ಸ್ವಲ್ಪ ಜಾಣ ನಡೆ ಅನುಸರಿಸ್ತಾ ಇದ್ದಾರೆ. ಸೋಮವಾರ ತನಕ ಕೊಡೋದಿಲ್ಲ, ಯಾವಾಗ ಪಾರ್ಲಿಮೆಂಟ್ ಸೆಷನ್ ಮುಗಿದೋಗುತ್ತೆ ಆವಾಗ ಕೊಡ್ತಾರಂತೆ. ಹಾಗಾಗಿ ಸೋಮವಾರ ತನಕ ಸಿ ಎಂ ಸೇಫ್. ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯರಿಗೆ ಪ್ರಾಸಿಕ್ಯೂಷನ್ ಅಪಾಯ ಫಿಕ್ಸ್. ಕಾದು ನೋಡುವ ತಂತ್ರ ಅನುಸರಿಸುತ್ತಿರುವ ಗೆಹ್ಲೋಟ್. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಪೆಟ್ಟು ಕೊಡೋಕೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ರಾಜ್ಯಪಾಲರ ವೇಟ್ ಅಂಡ್ ವಾಚ್ ತಂತ್ರ ಈ ಕುತೂಹಲಕ್ಕೆ ಪುಷ್ಟಿ ನೀಡ್ತಾ ಇದೆ. ಎಷ್ಟು ದಿನ ದೆಹಲಿಯಲ್ಲಿದ್ದ ರಾಜ್ಯಪಾಲರು ಈಗ ಬೆಂಗಳೂರಿನಲ್ಲೇ ಇದ್ರೂ ಯಾವುದೇ ನಿರ್ಧಾರ ಪ್ರಕಟಿಸ್ತಾ ಇಲ್ಲ. ಪ್ರಾಸಿಕ್ಯೂಷನ್ಗೆ ನೀಡ್ತಾರೋ, ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ತಾರಾ ಅಥವಾ SITಗೆ ವಹಿಸ್ತಾರಾ, ಇಲ್ಲ CBIಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿ ಉಳಿದಿದೆ. ಕಾನೂನು ತಜ್ಞರ ಜೊತೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಿರಂತರ ಸಭೆ ನಡೆಸ್ತಾ ಇದ್ದಾರೆ. ಆದಾಗ್ಯೂ ಇನ್ನೂ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕೊನೆಯದಾಗಿ ಮುಂದಿನ ವಾರದಲ್ಲಿ ನಿರ್ಧಾರ ಮಾಡಬಹುದು ಅನ್ನುವ ಮಾತು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಲು ಹಿಂದೇಟು. ರಾಜ್ಯಪಾಲ ಗೆಹ್ಲೋಟ್ರಿಂದ ಕಾದು ನೋಡುವ ತಂತ್ರ. ಆಗಸ್ಟ್ 12ರ ನಂತರ ಪ್ರಾಸಿಕ್ಯೂಷನ್ ಬಗ್ಗೆ ಮುಹೂರ್ತ. ದೆಹಲಿ ಮಟ್ಟದಲ್ಲಿ ಮುಖಭಂಗ ತಪ್ಪಿಸಲು ಜಾಣ ನಡೆ. ಸಂಸತ್ ಅಧಿವೇಶನ ಮುಗಿಯುವವರೆಗೂ ಇಲ್ಲ ನಿರ್ಧಾರ. ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ರಾಜ್ಯಪಾಲರ ಬಗ್ಗೆ ಶಂಕೆ. ಒಂದು ಕಡೆ ಸಂಸತ್ನಲ್ಲೂ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಧ್ವನಿ. ಕಾಂಗ್ರೆಸ್ ಗಲಾಟೆಯಲ್ಲೇ ಸಂಸತ್ ಕಲಾಪ ಬಲಿ ಸಾಧ್ಯತೆ. ರಾಜ್ಯದಲ್ಲಿ ಮೈತ್ರಿ ನಾಯಕರ ಪಾದಯಾತ್ರೆಗೆ ಮಣಿದ ಆರೋಪ. ಸದ್ಯ ಮೈಸೂರು ಚೆಲ್ಲು ನಡೆಸುತ್ತಿರುವ ಬಿಜೆಪಿ ಜೆಡಿಎಸ್. ಈ ಎಲ್ಲ ಸಂಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಕಾದು ನೋಡುವ ತಂತ್ರ. ಆಗಸ್ಟ್ 12ರ ಬಳಿಕ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ. ಬಿಎಸ್ವೈಗೆ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಇನ್ನು ಸುಳ್ಳುಗಳನ್ನು ಎದುರಿಸುವ ಧೈರ್ಯ ಮೊದಲಿನಿಂದಲೂ ನನಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟರು. ಮೈಸೂರಲ್ಲಿ ನಾಡಿದ್ದು ಬಿಜೆಪಿಗರ ಅಕ್ರಮವನ್ನ ಬಿಚ್ಚಿಡ್ತೀನಿ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ ನಮಗೆ. ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕದು. ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ. ಸರ್, ಅವ್ರ ಮೇಲಿನ ತನಿಖೆಗಳು ಯಾವ ಹಂತದಲ್ಲಿ ಬಂದಿವೆ? ಬಿಜೆಪಿ ಎಲ್ಲ ಹೇಳ್ತೀನಿ ನಾಳೆ. ಸಿದ್ದರಾಮಯ್ಯ ಕುಟುಂಬದಿಂದ ಸರ್ಕಾರ ಭೂಮಿ ಕಬಳಿಕೆ. ಸಿದ್ದರಾಮಯ್ಯ 2ನೇ ಬಾರಿ ಸಿಎಂ ಆಗಿದ್ದಕ್ಕೆ ನಮಗೆ ಅಸೂಯೆ ಇಲ್ಲ. ಅವರ ಕುಟುಂಬದಿಂದ ಸರ್ಕಾರದ ಭೂಮಿಯನ್ನೇ ಕಬಳಿಕೆ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದರು. ದಳಪತಿ ಮತ್ತೊಂದು ಬಾಂಬ್. ಅವರ ಕುಟುಂಬಗಳಲ್ಲಿ ನಡೆದಿದೆ. ಭೂಮಿ ಬಂದು ಸರ್ಕಾರದ ಭೂಮಿ. ಅದು ಸಿದ್ದರಾಮಯ್ಯನವರ ಬಾಂಬೆಯಿಂದ ಖರೀದಿ ಮಾಡಿದ ಭೂಮಿ ಅಂತ ಏನ್ ಹೇಳ್ತಾರೆ. ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಮೂಡಾದವರು ಅದನ್ನ ಈಗಾಗಲೇ ಭೂಸ್ವಾಧೀನ ಮಾಡಿ ಸೈಟ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಂಚಿದ್ದಾರೆ. ಅಂತ ಒಂದು ಭೂಮಿ ನಮ್ಮದು ಅಂತ ಹೇಳಿ ರಿಜಿಸ್ಟರ್ ಮಾಡಿ ಸರ್ಕಾರದ ಭೂಮಿನ ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ತಾವು ನಡೆಸಿರ್ತಕ್ಕಂಥ ಈ ಅಕ್ರಮದ ಬಗ್ಗೆ ನಮ್ಮ ತಕರಾರು, ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಒಬ್ಬ ಹಿಂದುಳಿದ ಜನಾಂಗದ ನಾಯಕರು
ಅವರು 2 ಬಾರಿ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿ ಅಸೂಯೆ ಪಟ್ಟು ಹೊಟ್ಟೆವರಿಯಿಂದ ಇದೆಲ್ಲ ನಡೀತಿದೆ ಅಂತ ಹೇಳ್ತಾರೆ. ನೀವು ಇನ್ನೂ 1 ವರ್ಷ ಆಗಿ ಮುಖ್ಯಮಂತ್ರಿ, ಇನ್ನೂ 1 ಬಾರಿ ಮುಖ್ಯಮಂತ್ರಿ ಆಗಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಮುಖ್ಯಮಂತ್ರಿ ಆಗಿರೋದು ಒಂದು ಸಮಾಜಕ್ಕಲ್ಲ, ಕೇವಲ ಹಿಂದುಳಿದ ಸಮಾಜಕ್ಕಲ್ಲ ನೀವು ಮುಖ್ಯಮಂತ್ರಿ. ಈ ರಾಜ್ಯದ 6.5 ಕೋಟಿ ಜನತೆಗೆ ನೀವು ಮುಖ್ಯಮಂತ್ರಿ ಅನ್ನೋದನ್ನ ಮರಿಬಾರದು ಮುಖ್ಯಮಂತ್ರಿಗಳು. ಒಟ್ನಲ್ಲಿ ಮೂಡಾ ಕೇಸ್ನ ಆಳ ಅಗಲ ಎಷ್ಟಿದೆ, ಸಿಎಂ ವಿರುದ್ಧದ ಪ್ರಕರಣ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಇನ್ನು 1 ವಾರ ಕಾಯಬೇಕಾ ಅನ್ನುವ ಅನುಮಾನ ಹುಟ್ಟಿಕೊಳ್ತಾ ಇದೆ. ಈ ಅನುಮಾನಕ್ಕೆ 10 ಹಲವು ಕಾರಣಗಳೂ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.